ಯಾವುದೇ ಥರ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಇಲ್ಲದೆ 4 ಮೊಟ್ಟೆ ಇಟ್ಕೊಂಡು ಹೇಗೆ ಎಗ್ ಬಟರ್ ಮಸಾಲ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದೇ ಥರ ಡಿಫ್ರೆಂಟ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 3 ಟೊಮೆಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ, 10 ರಿಂದ 15 ಬೆಳ್ಳುಳ್ಳಿ ಹಾಕೊಳ್ಳೋಣ. 1 ಇಂಚ್ ಶುಂಠಿ. ನೀರು ಹಾಕಬಾರ್ದು. ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಚಿಕನ್ ಮಸಾಲ ಹಾಕ್ತಿರೋದ್ರಿಂದ ನಾವು ಗೋಡಂಬಿನ ಸ್ಕಿಪ್ ಮಾಡ್ಕೊಂಡಿದ್ದೀವಿ, ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಅಂತ. 10 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡಿದ್ಮೇಲೆ ನೋಡಿ ಇಷ್ಟು ಬೆಂದಿರಬೇಕು. ಇದು ಕೂಲ್ ಡೌನ್ ಆಗೋಷ್ಟೊತ್ತಿಗೆ ನಾವು ಎಗ್ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಲಿ. 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಇಲ್ಲ ಬಟರ್ ಹಾಕೋಬೋದು, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲಾಂದರೆ ನಾರ್ಮಲ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಕನ್ ಪೌಡರ್, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಇದೆಲ್ಲ ಹಾಕೊಂಡು 1-2 ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅರ್ಧ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ 1 ಮೊಟ್ಟೆ ಇದ್ರೂ ಕೂಡ ಈ ರೆಸಿಪಿನ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಈಗ 2 ಸೆಕೆಂಡ್ ಆಗಿರುತ್ತೆ. ಮೊಟ್ಟೆನ ಫ್ಲಿಪ್ ಮಾಡ್ಕೊಳ್ಳೋಣ, ಅಂದ್ರೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ 10 ml ಆಯಿಲ್ ಅಥವಾ 10 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಬಟರ್ ಅಥವಾ ಗೀ ಯಾವ್ದಿದ್ರು ಹಾಕೋಬಹುದು. 2 ಸ್ಪೂನ್ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸಿದ್ರೆ ಗ್ರೇವಿ ಕಲರ್ ತುಂಬಾ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಡೋಣ. ಫ್ಲೇಮ್ ಲೋಲೇ ಇರಲಿ, ಇಲ್ಲ ಸೀದೋಗ್ಬಿಡುತ್ತೆ. ಆಗಲೇ 10 ಮಿನಿಟ್ಸ್ ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ಸ್ಮೂತ್ ಪೇಸ್ಟಾಗಿ ಹಾರಿಸ್ಕೊಂಡು ಈಗ ಹಾಕೊಳ್ಳೋಣ. ಯಾವುದೇ ಥರ ನೀರು ಹಾಕದೆ ಹಾರಿಸ್ಕೊಂಡಿರೋದು. ಈಗಲೂ ಅಷ್ಟೇ, ಯಾವುದೇ ಥರ ನೀರು ಹಾಕೋಬಾರ್ದು. 2 ಸತಿ ತಿರುಗಿಸ್ಕೊಟ್ಬಿಟ್ಟು ಆಯಿಲ್ ಸಪ್ರೇಟ್ ಆಗೋವರೆಗೂ ಏನೂ ಹಾಕಬಾರ್ದು. ಆಯಿಲ್ ಸಪ್ರೇಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಲ್ಟ್, 1 ಟೇಬಲ್ ಸ್ಪೂನ್ ಚಿಕನ್ ಪೌಡರ್, 1 ಕಪ್ ಮೊಸರು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಚಿಕನ್ ಮಸಾಲ ಅವೈಲೇಬಲ್ ಇಲ್ಲ ಅಂದರೆ ಗರಂ ಮಸಾಲ ಕೂಡ ಹಾಕೋಬೋದು, ಅದು ಇಲ್ಲ ಅಂದರೆ ಮ್ಯಾಗಿ ಮಸಾಲ ಹಾಕೋಬೋದು. ನಾನು ಈ ಮೆಜರ್ಮೆಂಟ್ 4 ಮೊಟ್ಟೆಗೆ ಮಾತ್ರ ಹೇಳಿರೋದು. ನೀವು ಎಷ್ಟು ಮೊಟ್ಟೆ ತಗೋತೀರೋ ಅದ್ರ ಮೇಲೆ ಕೆಳಗಡೆ ಹಾಕ್ಬೋದು. ಇವಾಗ ಒಂದ್ ಸ್ವಲ್ಪ ನೀರು ಹಾಕಿ 2 ಸತಿ ತಿರ್ಗಿಸ್ಕೊಟ್ಬಿಟ್ಟು ಫ್ಲೇಮ್ ಹೈಯಲ್ಲಿ ಇರಲಿ, ಲಿಡ್ ಕ್ಲೋಸ್ ಮಾಡೋಣ. 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಆಯಿಲ್ ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿರುತ್ತೆ, ಗ್ರೇವಿ ಥಿಕ್ನೆಸ್ ಇನ್ಕ್ರೀಸ್ ಆಗಿರುತ್ತೆ. ಇದರ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಮಸಾಲೆ ಪೇಸ್ಟ್ ಬೇಯಿಸ್ಕೊಳ್ಳೋದಕ್ಕೆ 5 ಮಿನಿಟ್ಸಾ, ಈ ಗ್ರೇವಿ ಮಾಡೋದಕ್ಕೆ 10 ಮಿನಿಟ್ಸಾ, ಅದೆಲ್ಲ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳೋದಕ್ಕೆ 5 ಮಿನಿಟ್ಸಾ, 20 to 25 ಮಿನಿಟ್ಸಲ್ಲಿ ರೆಸಿಪಿನೇ ಮಾಡಿ ಮುಗಿಸ್ಬೋದು. ಎಗ್ ಬಟರ್ ಮಸಾಲ ಗ್ರೇವಿ ರೆಡಿ ಆಯಿತು. ಆಗಲೇ ಫ್ರೈ ಮಾಡ್ಕೊಂಡಿರೋ ಆ ಮೊಟ್ಟೆನ ಒಂದೊಂದಾಗಿ ಹಾಕೊಳ್ಳೋಣ. ಈ ರೆಸಿಪಿ ಡೀಟೇಲ್ ಆಗಿ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ನಿಮ್ದು ಏನೇ ಡೌಟ್ ಇದ್ರೂ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನೋಡಿದ್ರಲ್ಲ, ಸೂಪರ್ ಕ್ವಿಕ್ಕಾಗಿ ಎಗ್ ಬಟರ್ ಮಸಾಲ ರೆಡಿ ಆಯಿತು. ಬಿಸಿ ಅನ್ನ, ಚಪಾತಿ, ಪೂರಿ ಯಾವುದಿದ್ರೂ ಸೂಪರ್ ಕಾಂಬಿನೇಷನ್. ಕ್ವಿಕ್ಕಾಗೂ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ಇದರಲ್ಲಿ ಹಾಕಿರೋದೆಲ್ಲನೂ ಮನೇಲಿ ಬಳಸೋ ಪದಾರ್ಥನೇ. ಯಾವಾಗಲೂ ಮಾಡಿ ಬೋರ್ ಆಗಿದ್ರೆ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ರಿಟರ್ನ್ ನೀವೇ ಬಂದು ಕಮೆಂಟಲ್ಲಿ ಹೇಳ್ತೀರ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ಇದೇ ಥರ ಇನ್ನೂ ಹೆಚ್ಚು ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ. ಧನ್ಯವಾದ.